ನಮಸ್ಕಾರ ರೀ ಎಲ್ಲ ಆರ್ ಎಂ ಮಿನಿಟ್ಸ್ ಚಾನಲ್ನ ವೀಕ್ಷಕರಿಗೆ ಬರ್ರಿ ವಿಡಿಯೋದೊಳಗೆ ನಾನು ನಿಮ್ಗೊಂದು ವಿಶೇಷವಾದಂತ ಮಾಹಿತಿ ತಂದೀನಿ. ಅದೇನಪ್ಪಾ ಅಂದ್ರ ಇವಾಗ ಏನೈತ್ರಿ, ಬ್ಯಾಸಿಗೆ ಐತ್ರಿ. ಬ್ಯಾಸಿಗೆ ಅಂದ್ಮ್ಯಾಗ ನಿಮ್ಗೆ ಫ್ಯಾನ್ ಮತ್ತು ಫ್ರಿಜ್ ಮತ್ತು ಕೂಲರ್ನ ಅವಶ್ಯಕತೆ ಭಾಳ ಅಂದ್ರೆ ಭಾಳ ಇರ್ತ್ರಿ. ಹಂಗಿದ್ರ ಬರ್ರಿ ಮತ್ತು ನಾವಿವತ್ತು ಬಜಾಜ್ ಕಂಪ್ನಿದೊಂದು ಕೂಲರ್ ತಂದೀವಿ. ಅದನ್ನ ಯೂಸ್ ಹೆಂಗ್ ಮಾಡೋದು, ಮತ್ತು ಇದರ ಕ್ವಾಲಿಟಿ ಏನು, ಮತ್ತು ಇದರ ಕ್ವಾಂಟಿಟಿ ಏನು, ಮತ್ತು ಇದು ಎಷ್ಟು ಲೀಟರ್ ನೀರು ಹಿಡಿತೈತಿ, ಮತ್ತ ಇದನ್ನ ಹೆಂಗ್ ಉಪಯೋಗಿಸೋದು ಅಂತಂದು ನಾನು ನಿಮ್ಗೆ ಎಲ್ಲ ಈ ವಿಡಿಯೋದೊಳಗೆ ಮಾಹಿತಿ ನೀಡ್ತೀನಂತ್ರಿ. ಮೊದಲ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡ್ರಿ, ಒಂದು ಶೇರ್ ಮಾಡ್ರಿ, ಒಂದು ಸಬ್ಸ್ಕ್ರೈಬ್ ಮಾಡ್ರಿ. ಯಾಕಂದ್ರ ನಾ ಕೊಡುವಂತ ನಿಮ್ಗೇನು ಟೆಕ್ ಇರ್ತೈತಿ ನೋಡ್ರಿ, 100% ಗುಡ್ ಇರ್ತಾವ್ರಿ. ಬರ್ರಿ ಹೆಂಗಿದ್ರೆ ಮತ್ತ ತಡ ಮಾಡೋದು, ಈ ಬಜಾಜ್ ಕಂಪ್ನಿ ಕೂಲರ್ನ ಅನ್ಬಾಕ್ಸ್ ಮಾಡೋಣ ಅಂತ. ನೋಡ್ರಿ ಗೈಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ಬಜಾಜ್ ಕಂಪ್ನಿ ಅವ್ರದ್ದು ಒಂದು ಲೆಟರ್ ಕೊಟ್ಟಾರ್ರಿ. ಇದೇನಪ್ಪಾ ಅಂದ್ರೆ ನೋಡ್ರಿ, ಇದು ಬಜಾಜ್ ಕಂಪ್ನಿ ಏನೈತಿ ನೋಡ್ರಿ, ಕೂಲರ್ ಬಂದ್ಬಿಟ್ಟು 25 ಲೀಟರ್ ನೀರ್ನ ಹಿಡಿದೈತ್ರಿ. ಮತ್ತೆ 2 year ವಾರಂಟಿ ಐತ್ರಿ. ಬರೀ ಹೆಂಗಿದ್ರ ಇದನ್ನ ಓಪನ್ ಮಾಡೋಣ ಅಂತ. ಹಂಗೆ ನೋಡ್ರಿ ಗೈಸ್, ಎಲ್ಲ ಇದನ್ನ ಹೆಂಗೆ ಓಪನ್ ಮಾಡೋದು ಮತ್ತು ಇದನ್ನ ಹೆಂಗೆಲ್ಲ ಸೆಟಪ್ ಮಾಡೋದು ಅನ್ನೋದೊಂದು ಇಲ್ಲೊಂದು ಪ್ರೊಸೀಜರ್ ಹಳೆ ಕೊಟ್ಟಾರ್ರಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಮೇನ್ 2 ಮ್ಯಾಗ ಬಟನ್ ಕಾಣ ಅಂತೀರಿ. ಸೊ ಇದು ಒಂದೇದು ಏನೈತೆ ನೋಡ್ರಿ, ಇದು ಫ್ಯಾನಿಂದ ರೀ. ಫ್ಯಾನ್ ನೀವು ಯಾವ ರೀತಿ ಸ್ಪೀಡ್ ನೈಟ್ ಹೋಗ್ಬೇಕು ಮತ್ತು ಹೆಂಗೆ ಇದು ಪ್ರೊಸೀಜರ್ ಆದರೆ ಹೆಂಗೆ ಕರೆಕ್ಟ್ ಬರ್ತದೆ ಅನ್ನೋದನ್ನ ಇದು ಏನೈತೆ ನೋಡ್ರಿ ಫ್ಯಾನಿಂದ. ಮತ್ತು ಇಲ್ಲೇ ನೋಡ್ರಿ, ಇದು ಸೆಕೆಂಡ್ ನೀರಿಂದ ಇದು ನೀರನ್ನ ಮತ್ತು ಹೆಂಗೆ ಪಂಪ್ ಮಾಡ್ಬೇಕು ಮತ್ತು ಅದು ಯಾವ ರೀತಿ ಕೂಲರ್ ಆಗಿ ಬರ್ತದೆ ಅನ್ನೋದನ್ನು ಇದು ಮಾಡೋಕ್ಕೆ ಇದು 2ನೇದು ಐತೆ ನೋಡ್ರಿ. ಇದ್ರೊಳಗೆ 3 ಸ್ಟೆಪ್ ಅದ ರೀ, 3 ರೀತಿ ಮಾಡ್ಕೋಬೋದು ರೀ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗೆ ಐತ್ರಿ, ಇದು ನಾವು ನೀರನ್ನ ಯಾವ ರೀತಿ ಹಾಕ್ತೀವಿ ಏನಿಲ್ಲ ಅನ್ನೋದು ಏನೈತೆ ನೋಡ್ರಿ, ಅದು ಅಲ್ಲಿ ತೋರಿಸ್ತಾರೆ ಮೂಮೆಂಟ್ ಎಷ್ಟು ಹೈಟ್ ಐತಿ ಎಷ್ಟು ಇದಿಲ್ಲ ಅಂತಂದು. ನೋಡ್ರಿ ಇಲ್ಲಿ ಇದು ನಾನು ನಿಮ್ಗೆ ಒಂದು ಇದನ್ನು ತೋರ್ಸಾತೀನಿ. ಇಲ್ಲಿ ಐತೆ ನೋಡ್ರಿ. ಸೊ ಇದನ್ನು ಹಿಂಗೆ ಹಿಡ್ಕೊಂಡು ಸ್ವಲ್ಪ ಮ್ಯಾಗ ಹತ್ತೈತ್ರಿ, ಏನೈತೆ ನೋಡ್ರಿ, ಪೂರ ಮೀಡಿಯಮ್ ಹೈಟ್ ಬರುತ್ತೆ ರೀ. ಮತ್ತು ಪೂರ ಇದನ್ನು ಕೆಳಗೆ ಇದ್ರಿ ಇಳಿಸಿದ್ರೆ ಏನೈತೆ ನೋಡ್ರಿ, ಕೆಳಗೆಲ್ಲ ಗಾಳಿ ಹೋಗುತ್ತೆ ರೀ. ಮತ್ತು ಇದ್ರೊಳಗೆ ಇಲ್ಲಿ ನೋಡ್ತಿರ್ಬೋದು ನೀವು, ಎಲ್ಲ ಫ್ಯಾನ್ ಸೆಟಪ್ ಎಲ್ಲ ಒಳಗೆ ಹಂಗೆ ಐತಿ ಏನಿಲ್ಲ ಅನ್ನೋದನ್ನು ನೋಡ್ರಲ್ಲೇ ಇದ್ರಾಗ ಕಾಣತ್ತೆ ರೀ. ನಂಗೆ ನೋಡ್ರಿ, ಈ ಕೂಲರಿಗೆ ನಾವು ನೀರು ಹಾಕಿ ಇದನ್ನು ಚಲೋ ಮಾಡ್ಬೇಕು ರೀ. ಸೊ ಚಲೋ ಮಾಡ್ಬೇಕಂದ್ರೆ ಏನೈತೆ ನೋಡ್ರಿ, ಇಲ್ಲಿ 2 ಥರ ರೀತಿ ಕೊಟ್ಟಾನ್ರಿ ಇದ್ರಾಗ. ಸೊ ಇಲ್ಲೊಂದು ಮತ್ತು ಇನ್ನೊಂದು ಬಟನ್ನ ಇದ್ರ ಬಾಜುನೇ ಐತ್ರಿ. ಅದನ್ನು 2 ಓಪನ್ ಮಾಡಿ ಏನೈತೆ ನೋಡ್ರಿ, ಇಲ್ಲಿ ಮತ್ತು ಕೆಳಗೆ ಅದ್ರ ನೋಡ್ಬೇಕು ಒಂದು ಇದನ್ನು ಕೊಟ್ಟಾರ, ಹಚ್ಚಕ್ಕೆ 2 ಏನೈತೆ ನೋಡ್ರಿ ಬಟನ್ ಕೊಟ್ಟಾರ. ಸೊ ಅದನ್ನು ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ರೀ, ಇದು 2 ಓಪನ್ ಆಗುತ್ತೆ. ಸೊ ಅವಾಗ ನಾವೇನು ಮಾಡ್ಬೋದು, ನೀರನ್ನ ಇವಾಗ ಇನ್ನೊಂದು ಮೆಟ್ಟದೊಳಗೆ ಹಾಕಿದ್ರೆ ಭಾಳ ಅಂದ್ರೆ ಭಾಳಷ್ಟು ಒಂದು 25 ಲೀಟ್ರ್ ಹಿಡಿಬೇಕು. ಒಂದು ಹೆಚ್ಚಕ್ಕಿಂತ ಒಂದು 10-15 ನಿಮಿಷ ಹೋಗುತ್ತೆ ರೀ. ಸೊ ಹಂಗಾಗಿ ನೀವು ಇದೇ ರೀತಿನೇ ಮಾಡ್ಬೋದು. ಅಥವಾ ಇಲ್ಲೈತೆ ನೋಡ್ರಿ, ನಾನು ಇಲ್ಲಿ ತೋರ್ಸಂತೀನಿ ನಿಮಗೆ. ಇದು 1ನೇ ಪ್ರೊಸೀಜರ್ ರೀ. ನೀವು ಇಲ್ಲಿ ಇದನ್ನು ನೀರು ತೊಗೊಂಡು ಇಲ್ಲೇನು ಇಲ್ಲಿ ಕೊಟ್ರಲ್ರಿ, ಇಲ್ಲಿ ನೀರು ಹಾಕ್ಬೇಕು ರೀ. ಇದನ್ನು ಹಾಕಿದ್ರೆ ಒಂದು ಏನೈತೆ ನೋಡ್ರಿ, ಅವಾಗ ನೀವು ಚಲೋ ಮಾಡ್ಕೊಬೋದು ರೀ. ಈ ಕೂಲರನ್ನು ನಾನು ಕಡೆಗೆ ಇದನ್ನು ಚಲೋ ಮಾಡೇಬಿಟ್ಟೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಇವಾಗೆಲ್ಲ ಗಾಳಂಕರ ತಂಪು ಭಾಳ ಅಂದ್ರೆ ಭಾಳ ಚಲೋ ಬರತೈತಿ. ಇದ್ರೊಳಗೆ ಏನೈತೆ ನೋಡ್ರಿ, ಯಾವ ರೀತಿ ಫ್ಯಾನ್ ತಿರುಗುತ್ತೆ ಮತ್ತು ಯಾವ ಕಡೆ ರೀ ನೀರು ಸರ್ಕ್ಯುಲೇಷನ್ ಆಗುತ್ತೆ ಅನ್ನೋದನ್ನು ಎಲ್ಲ ಇಲ್ಲಿ ಇದ್ರಾಗ ಕೊಟ್ಟಾರ್ರಿ. ಮತ್ತು ನೋಡಕಂತಿರ್ಬೋದು ನೀವು ಒಂದು ಕೂಲರ್ ತೊಗೋಬೇಕಂದ್ರೆ ನೀವು ಬೇಕಾದ್ರೆ ಮಾಡೋದಿಷ್ಟ ರೀ. ಏನೈತೆ ನೋಡ್ರಿ, ನಾನು ನಿಮ್ಗೆ ಇಲ್ಲೇ ಡಿಸ್ಕ್ರಿಪ್ಷನ್ ಒಳಗೆ ಅದರ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿ ನೀವು ಕೂಡ ಬೈ ಮಾಡಿರಿ. ಮತ್ತು ಈ ಬ್ಯಾಸಿಗೆನ ನೀವು ಕೂಡ ಆದಷ್ಟು ಎಂಜಾಯ್ ಮಾಡಿರಿ ಅಂತ ಹೇಳ್ತಾ, ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗುತ್ತೀನಿ ಅಂತಾರೆ. ಅದಕ್ಕೂ ಮೊದಲು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾಯಿದ್ರೆ ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗೋಣಂತ, ಬಾಯ್ ರೀ.